ಮೊದಲ ಮುಸ್ಲಿಂ ಶಿಕ್ಷಕಿ ಎನ್ನಲಾಗುವ ಫಾತಿಮಾ ಶೇಖ್ ವ್ಯಕ್ತಿತ್ವವನ್ನೇ ನಿರಾಕರಿಸುವ ಮಟ್ಟಕ್ಕೆ ಪತ್ರಕರ್ತ ಮಂಡಲ್ ಯಾಕೆ ಹೋಗಿದ್ದಾರೆ? ಫಾತಿಮಾ ಅವರನ್ನ ಐತಿಹಾಸಿಕ ವ್ಯಕ್ತಿಯಲ್ಲ, ಕಾಲ್ಪನಿಕ ಪಾತ್ರ ಅಂತ ಅವ್ರು ಯಾಕೀಗ ಹೇಳ್ತಿದ್ದಾರೆ? ಈ ಹಿಂದೆ ಯಾರ ಕೊಡುಗೆಗಳನ್ನ ಸರ್ಕಾರ ಮರೆತಿದೆ ಅಂತ ಸ್ವತಃ ಆಕ್ಷೇಪಿಸಿದ್ರು, ಅದೇ ಫಾತಿಮಾ ಅವರನ್ನ ಕಾಲ್ಪನಿಕ ಪಾತ್ರ ಮಾತ್ರ ಅಂತ ಮಂಡಲ್ ಈಗ ಹೇಳ್ತಿರೋದ್ರ ಹಿನ್ನೆಲೆ ಏನು? ಮಂಡಲ್ ಹೇಳಿಕೆಯನ್ನ ವಿರೋಧ ಮಾಡೋರು ಹೇಳ್ತಿರೋದೇನು? ಯಾಕೆ ಒಂದು ವ್ಯಕ್ತಿ ಚಿತ್ರವನ್ನ ಚರಿತ್ರೆಯ ಪುಟಗಳಿಂದ ಅಳಿಸೋದಕ್ಕೆ ಹೊಸ ಬಗೆಯಲ್ಲಿ ಯತ್ನಗಳು ಶುರುವಾಗಿವೆ? ಸಾವಿತ್ರಿಬಾಯಿ ಫುಲೆ ಅವರ ಸಹೋದ್ಯೋಗಿ ಮತ್ತು ಭಾರತದ ಮೊದಲ ಮುಸ್ಲಿಂ ಶಾಲಾ ಶಿಕ್ಷಕಿ ಅಂತ ಈವರೆಗೂ ಭಾವಿಸಲಾಗಿರುವ ಫಾತಿಮಾ ಶೇಖ್ ನಿಜವಾಗಿಯೂ ಇಲ್ಲ, ಅವರು ನಾನೇ ಹಿಂದೆ ಚಿತ್ರಿಸಿದ ಕಾಲ್ಪನಿಕ ವ್ಯಕ್ತಿ ಮಾತ್ರ ಅಂತ ಹೇಳೋ ಮೂಲಕ ಪತ್ರಕರ್ತ, ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಮಾಧ್ಯಮ ಸಲಹೆಗಾರ ದಿಲೀಪ್ ಮಂಡಲ್ ಹೊಸ ವಿವಾದವನ್ನ ಹುಟ್ಟುಹಾಕಿದ್ದಾರೆ. ಈ ಬಗ್ಗೆ ಸರಣಿ ಟ್ವೀಟ್ಗಳನ್ನ ಮಾಡಿರುವ ಅವರು, ಒಂದು ಬಗೆಯ ಜಾನಪದ ಅಥವಾ ಪೌರಾಣಿಕ ಪಾತ್ರ, ಯಾವುದೇ ಐತಿಹಾಸಿಕ ಅಥವಾ ಪಠ್ಯ ಪುರಾವೆಗಳಿಲ್ಲದೆ ಚಿತ್ರಿಸಲಾದ ವ್ಯಕ್ತಿ ಅಂತ ಹೇಳಿದ್ದಾರೆ. ವಿವಿಧ ಬರಹಗಳಲ್ಲಿ ವಿವರಿಸಿದಂತೆ ಫಾತಿಮಾ ಶೇಖ್ ಸಾವಿತ್ರಿಬಾಯಿ ಫುಲೆ ಅವರ ನಿಕಟವರ್ತಿ ಅಂತ ನಂಬಲಾಗಿದೆ. ಅವರು ಭಾರತದ ಮೊದಲ ಬಾಲಕಿಯರ ಶಾಲೆಯನ್ನ ಸ್ಥಾಪಿಸೋಕೆ ಸಹಾಯ ಮಾಡಿದ್ದಾರೆ ಅಂತ ನಂಬಲಾಗಿದೆ ಮತ್ತು ಭಾರತದ ಮೊದಲ ಮುಸ್ಲಿಂ ಮಹಿಳಾ ಶಿಕ್ಷಕಿ ಅಂತ ಪರಿಗಣಿಸಲಾಗಿದೆ. ಪುಣೆಯ ಮಧ್ಯದಲ್ಲಿರುವ ಭಿಡೇವಾಡಾದಲ್ಲಿರುವ ಶಾಲೆಯಲ್ಲಿ ಫುಲೆ ಕುಟುಂಬ 1848ರ ಜನವರಿ 1ರಂದು ಸ್ಥಾಪಿಸಿತು. ನಂತರ ಅದೇ ಶಾಲೆ ಹುಡುಗಿಯರ ಶಿಕ್ಷಣದಲ್ಲಿನ ಮುಂಚೂಣಿ ಸಂಸ್ಥೆಯಾಗಿ ಪರಿಗಣಿತವಾಯಿತು. 2022ರ ಜನವರಿ 9ರಂದು ಗೂಗಲ್ ಫಾತಿಮಾ ಶೇಖ್ ಅವರ 191ನೇ ಜನ್ಮ ವಾರ್ಷಿಕೋತ್ಸವದಂದು ಡೂಡಲ್ ಮೂಲಕ ಗೌರವ ಸಲ್ಲಿಸಿತ್ತು. ಅದು ಅವರ ಸಾಧನೆ ಬಗ್ಗೆ ರಾಷ್ಟ್ರಮಟ್ಟದಲ್ಲಿ ಗಮನ ಹರಿಯೋದಕ್ಕೆ ಕಾರಣ ಆಗಿತ್ತು. ಆದರೆ ಫಾತಿಮಾ ಶೇಖ್ ಅವರದ್ದು ಎನ್ನಲಾದ ಚಿತ್ರವೂ ಕಾಲ್ಪನಿಕವಾಗಿದೆ ಅಂತ ಮಂಡಲ್ ತಮ್ಮ ಟ್ವೀಟ್ಗಳಲ್ಲಿ ವಾದಿಸಿದ್ದಾರೆ. ಹಿಂದೆ ಹಿಂದುತ್ವ ರಾಜಕೀಯದ ಬಗ್ಗೆ ತೀಕ್ಷ್ಣವಾದ ಟೀಕೆಗಳಿಗೆ ಹೆಸರಾಗಿದ್ದ ಮಂಡಲ್ ಇತ್ತೀಚಿನ ದಿನಗಳಲ್ಲಿ ತಮ್ಮ ನಡೆಯನ್ನ ಬದಲಿಸಿದ್ದಾರೆ. 2024ರ ಆಗಸ್ಟ್ನಲ್ಲಿ ಅವರನ್ನ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದಲ್ಲಿ ಮಾಧ್ಯಮ ಸಲಹೆಗಾರರನ್ನಾಗಿ ನೇಮಿಸಲಾಯಿತು. ಅದಾದ ಬಳಿಕ ಅವರ ರೀತಿನೇ ಬದಲಾಗಿ ಹೋಗಿದೆ. ಈಗದು ಫಾತಿಮಾ ಶೇಖ್ ಅವರ ಅಸ್ತಿತ್ವವನ್ನೇ ನಿರಾಕರಿಸೋ ಮಟ್ಟಕ್ಕೆ ಮುಟ್ಟಿದೆ. ನಾನು ಒಂದು ಪುರಾಣ ಅಥವಾ ಕಲ್ಪಿತ ಪಾತ್ರವನ್ನ ಸೃಷ್ಟಿ ಮಾಡಿದ್ದೆ ಮತ್ತು ಆ ಪಾತ್ರಕ್ಕೆ ಫಾತಿಮಾ ಶೇಖ್ ಅಂತ ಹೆಸರಿಸಿದ್ದೆ. ದಯವಿಟ್ಟು ನನ್ನನ್ನ ಕ್ಷಮಿಸಿ. ಸತ್ಯ ಅಂತಂದ್ರೆ ಫಾತಿಮಾ ಶೇಖ್ ನಿಜ ಜೀವನದ ವ್ಯಕ್ತಿಯಲ್ಲ, ಅವರು ಐತಿಹಾಸಿಕ ವ್ಯಕ್ತಿಯಲ್ಲ. ಒಂದು ನಿರ್ದಿಷ್ಟ ಹಂತದಲ್ಲಿ ಈ ಹೆಸರನ್ನ ಕಲ್ಪನೆಯಿಂದ ಸೃಷ್ಟಿ ಮಾಡಿದೆ ಅನ್ನೋದು ನನ್ನ ತಪ್ಪು, ನಾನದನ್ನ ತಿಳಿದೇ ಮಾಡಿದ್ದೇನೆ ಅಂತ ಅವರು ಟ್ವೀಟ್ನಲ್ಲಿ ಬರೆದಿದ್ದಾರೆ. 2022ರ ಮೊದಲು ಗೂಗಲ್ ಹುಡುಕಾಟಗಳಲ್ಲಿ ಫಾತಿಮಾ ಶೇಖ್ ಅವರ ಯಾವುದೇ ಉಲ್ಲೇಖಗಳಿಲ್ಲ, ಯಾವುದೇ ಲೇಖನಗಳಾಗ್ಲಿ ಪುಸ್ತಕಗಳಾಗ್ಲಿ ಇಲ್ಲ ಅಂತ ಅವರು ಹೇಳಿದ್ದಾರೆ. ಆದರೆ ಮಂಡಲ್ ಅವರ ಹೇಳಿಕೆಗಳ ಹೊರತಾಗಿನೂ ಫಾತಿಮಾ ಬಗ್ಗೆ ಐತಿಹಾಸಿಕ ಉಲ್ಲೇಖ ಇದೆ ಅಂತ ಹೇಳಲಾಗ್ತಾ ಇದೆ. ಸಂಶೋಧಕ ಎಂಜಿ ಮಾಲಿ ಸಂಪಾದಿಸಿ 1988ರಲ್ಲಿ ಮಹಾರಾಷ್ಟ್ರ ರಾಜ್ಯ ಸಾಹಿತ್ಯ ಅನಿ ಸಂಸ್ಕೃತಿ ಮಂಡಲ್ ಎಂಬ ರಾಜ್ಯ ಸರ್ಕಾರಿ ಸಂಸ್ಥೆಯಿಂದ ಪ್ರಕಟಿಸಲಾದ ಸಾವಿತ್ರಿಬಾಯಿ ಫುಲೆ ಸಮಗ್ರ ವಾಂಗ್ಮಯ್ ಎಂಬ ಕೃತಿಯಲ್ಲಿ ಸಾವಿತ್ರಿಬಾಯಿ ಫುಲೆ ಮತ್ತು ಪತಿ ಜ್ಯೋತಿರಾವ್ ಫುಲೆಗೆ ಬರೆದ ಪತ್ರ ಇದ್ದು ಅದರಲ್ಲಿ ಫಾತಿಮಾ ಅವರ ಉಲ್ಲೇಖವನ್ನ ಕಾಣಬಹುದು ಎನ್ನಲಾಗಿದೆ. ಸತಾರಾ ಜಿಲ್ಲೆಯ ನೈಗಾಂವ್ ಗ್ರಾಮದಲ್ಲಿ ಅನಾರೋಗ್ಯದಿಂದ ಚೇತರಿಸಿಕೊಳ್ತಿದ್ದಾಗ 1856ರ ಅಕ್ಟೋಬರ್ 20ರಂದು ಬರೆದ ಪತ್ರದಲ್ಲಿ ಸಾವಿತ್ರಿಬಾಯಿ ಅವರು ತಮ್ಮ ಅನಾರೋಗ್ಯದ ಕಾರಣದಿಂದಾಗಿ ಪೂರ್ತಿಯಾಗಿ ಫಾತಿಮಾ ಅವರ ಮೇಲೆ ಅವಲಂಬಿತ ಆಗಿರೋದಾಗಿನೂ ಆದರೆ ಅವರು ತನ್ನನ್ನ ಹೊರೆ ಅಂತ ಭಾವಿಸಿಲ್ಲ ಎಂಬ ಅರ್ಥದಲ್ಲೂ ಬರೆದಿದ್ದಾರೆ ಎನ್ನಲಾಗಿದೆ. ಪತ್ರದಲ್ಲಿ ಫಾತಿಮಾ ಅವರ ಉಪನಾಮವನ್ನ ಉಲ್ಲೇಖ ಮಾಡದೇ ಇದ್ರೂ ಫುಲೆ ಕುಟುಂಬದ ಒಡನಾಡಿಯಾಗಿ ಫಾತಿಮಾ ಇದ್ರು ಅನ್ನೋದನ್ನ ಆ ಪತ್ರದಲ್ಲಿನ ಉಲ್ಲೇಖ ಸೂಚಿಸುತ್ತೆ ಅಂತ ವಾದಿಸಲಾಗುತ್ತೆ. ಸಾವಿತ್ರಿಬಾಯಿ ಫುಲೆ ಪುಣೆ ವಿಶ್ವವಿದ್ಯಾನಿಲಯದ ಇತಿಹಾಸ ವಿಭಾಗದ ಪ್ರಾಧ್ಯಾಪಕಿ ಮತ್ತು ಮುಖ್ಯಸ್ಥೆ ಶ್ರದ್ಧಾ ಕುಂಬೋಜ್ಕರ್ ಪ್ರಕಾರ ಲಭ್ಯವಿರುವ ಉಲ್ಲೇಖಗಳ ಆಧಾರದ ಮೇಲೆ ಫಾತಿಮಾ ಎಂಬ ವ್ಯಕ್ತಿ ಇದ್ರು ಅನ್ನೋದು ಸ್ಪಷ್ಟವಾಗಿದೆ. ಲೇಖಕ ಹರಿ ನಾರ್ಕೆ ಮತ್ತು ಎಂಜಿ ಮಾಲಿ ಅವರೊಂದಿಗಿನ ನನ್ನ ಸಂವಹನದ ಸಮಯದಲ್ಲಿ ನಾನು ಹೆಚ್ಚಿನ ಮಾಹಿತಿಯನ್ನು ಹುಡುಕ್ತೆ, ಆದರೆ ಸಿಗಲಿಲ್ಲ. ಫಾತಿಮಾ ಅವರು ಫುಲೆ ಕುಟುಂಬದ ಭಾಗವಾಗಿದ್ರು ಮತ್ತು ಅವರೊಂದಿಗೆ ನಿಕಟವಾಗಿ ಕೆಲಸ ಮಾಡ್ತಿದ್ರು ಅಂತ ಪುರಾವೆಗಳು ಸೂಚಿಸುತ್ತೆ ಅಂತ ಶ್ರದ್ಧಾ ಕುಂಬೋಜ್ಕರ್ ಹೇಳಿದ್ದಾರೆ ಅಂತ ಹಿಂದೂಸ್ತಾನ್ ಟೈಮ್ಸ್ ವರದಿ ಮಾಡಿದೆ. 1853ರ ಸೆಪ್ಟೆಂಬರ್ನಲ್ಲಿ ಧ್ಯಾನೋದಯ ನಿಯತಕಾಲಿಕದಲ್ಲಿ ಪ್ರಕಟವಾದ ಜ್ಯೋತಿರಾವ್ ಫುಲೆ ಅವರ ಲೇಖನ ಶಾಲೆ ಮತ್ತು ಅದರ ಚಟುವಟಿಕೆಗಳನ್ನು ಚರ್ಚಿಸುತ್ತೆ. ಆದರೆ ಫಾತಿಮಾ ಬಗ್ಗೆ ಯಾವುದೇ ಉಲ್ಲೇಖ ಅದರಲ್ಲಿಲ್ಲ. ಲೇಖನದಲ್ಲಿ ಮೇಲ್ಜಾತಿಯ ಕುಟುಂಬಗಳ 5 ಹುಡುಗಿಯರು ಶಾಲೆಗೆ ಹಾಜರಾಗಿದ್ರು ಅನ್ನೋದನ್ನೇ ಹೆಚ್ಚಾಗಿ ಹೇಳಿದೆ ಅಂತ ವರದಿ ಉಲ್ಲೇಖಿಸಿದೆ. ಭಿಡೇವಾಡ ಸ್ಮಾರಕ ಸಮಿತಿಯ ಸಂಚಾಲಕ ನಿತಿನ್ ಪವಾರ್ ಪ್ರಕಾರ 19ನೇ ಶತಮಾನದ ಆರಂಭದಲ್ಲಿ ಬರವಣಿಗೆಯ ಸಂಪ್ರದಾಯದ ಕೊರತೆಯಿಂದಾಗಿ ಬಹುಜನರು ಮತ್ತು ಮುಸ್ಲಿಮರು ಯಾವುದನ್ನೇ ದಾಖಲಿಸುವ ಕ್ರಮ ಕಡಿಮೆ ಇತ್ತು. ದಾಖಲೀಕರಣದ ಕೊರತೆಯಿಂದಾಗಿ ಫುಲೆ ಕುಟುಂಬದ ಕುರಿತ ಹಲವು ಅಂಶಗಳು ದಾಖಲಾಗದೆ ಹೋಗಿದೆ ಅಂತ ಹೇಳಿರುವುದು ವರದಿಯಲ್ಲಿದೆ. ಮಂಡಲ್ ಹೇಳಿಕೆಗಳ ಬಗ್ಗೆ ಪ್ರತಿಕ್ರಿಯಿಸಿರುವ ಪವಾರ್ ಅವರು, ಮಂಡಲ್ ಒಬ್ಬ ಇತಿಹಾಸಕಾರರಲ್ಲ ಮತ್ತು ಹಿಂದೆ ಹಲವಾರು ಬಾರಿ ವಿವಿಧ ವಿಷಯಗಳ ಬಗ್ಗೆ ತಮ್ಮ ನಿಲುವನ್ನ ಬದಲಿಸಿದವರು ಅಂತ ಟೀಕಿಸಿದ್ದಾರೆ. 2019ರಲ್ಲಿ ಮಂಡಲ್ ದಿ ಪ್ರಿಂಟ್ಗಾಗಿ ಒಂದು ಲೇಖನ ಬರೆದಿದ್ರು, ಅದನ್ನ ಗುರುವಾರ ತೆಗೆದುಹಾಕಲಾಗಿದೆ.
ಅದರಲ್ಲಿ ಇತಿಹಾಸ ಫಾತಿಮಾ ಶೇಖ್ ಅವರ ಕೊಡುಗೆಗಳನ್ನ ಯಾಕೆ ಮರೆತಿದೆ ಅಂತ ಅವರು ಪ್ರಶ್ನಿಸಿದ್ರು. ಆದರೆ ತಾನು ಯಾಕೆ ಫಾತಿಮಾ ಶೇಖ್ ಪಾತ್ರವನ್ನ ತಂದಿದ್ದೆ ಅನ್ನೋದನ್ನ ನಿಗೂಢವಾಗಿಯೇ ಇರಿಸಿದ್ದಾರೆ. ನಾನು ಯಾಕೆ ಮಾಡಿದೆ ಅಂತ ನನ್ನನ್ನ ಕೇಳಬೇಡಿ, ಎಲ್ಲವೂ ಆಯಾ ಕಾಲದ ಅನಿವಾರ್ಯತೆ, ಹಾಗೆ ಮಾಡಬೇಕಿತ್ತು ಮತ್ತು ನಾನದನ್ನ ಮಾಡಿದ್ದೇನೆ ಅಂತ ಅವರು ಹೇಳಿದ್ದಾರೆ. ಮಂಡಲ್ ಒಬ್ಬ ಇತಿಹಾಸಕಾರರಲ್ಲ ಮತ್ತು ಹಿಂದೆ ಹಲವಾರು ಬಾರಿ ವಿವಿಧ ವಿಷಯಗಳ ಬಗ್ಗೆ ತಮ್ಮ ನಿಲುವನ್ನ ಬದಲಿಸಿದವರು ಅಂತ ಭಿಡೇವಾಡ ಸ್ಮಾರಕ ಸಮಿತಿಯ ಸಂಚಾಲಕ ನಿತಿನ್ ಪವಾರ್ ಟೀಕಿಸಿದ್ದಾರೆ. ಈ ಮಾತಿಗೆ ಇನ್ನೂ ಪುರಾವೆಗಳಿವೆ. ಮಂಡಲ್ ತಾನು ಈ ಮೊದಲು ಹೇಳಿದ್ದನ್ನೇ ನಿರಾಕರಿಸಿ ಹೊಸ ನಿರೂಪಣೆ ಸೃಷ್ಟಿ ಮಾಡೋದ್ರಲ್ಲಿ ಮಹಾಶೂರ ಅಂತ ನ್ಯೂಸ್ ಲ್ಯಾಂಡ್ರಿ ಯೂಟ್ಯೂಬ್ ಚಾನೆಲ್ ಕೂಡ ಹೇಳುತ್ತೆ. ದಲಿತ ಹಿಂದುಳಿದವರ ಸಾಮಾಜಿಕ ನ್ಯಾಯದ ವಿಷಯಗಳನ್ನ ಒಂದು ಕಾಲದಲ್ಲಿ ಎತ್ತಾ ಇದ್ದ, ಹಿಂದುತ್ವದ ವಿರುದ್ಧ ಮಾತಾಡ್ತಿದ್ದ ಈ ಪತ್ರಕರ್ತ 2024ರ ಲೋಕಸಭೆ ಚುನಾವಣೆಗೆ ಸ್ವಲ್ಪ ಮುಂಚೆ ಯೂಟರ್ನ್ ಹೊಡೆದಿದ್ರು. ಯಾವ ಹಿಂದುತ್ವವನ್ನ ಟೀಕೆ ಮಾಡ್ತಿದ್ರು ಅದೇ ಹಿಂದುತ್ವ ಬಿಜೆಪಿ ಮತ್ತು ಮೋದಿಯ ಭಜನೆ ಶುರು ಮಾಡಿದ್ರು. ಹೀಗೆ ಬಿಜೆಪಿಗೆ ಬೇಕಾದ ಬಹುದೊಡ್ಡ ತುತ್ತೂರಿ ಆಗ್ತಿದ್ದಂತೆ ಆತ ಗೋಧಿ ಮೀಡಿಯಾ ದೃಷ್ಟಿಯಲ್ಲಿ ಭಾರಿ ದೊಡ್ಡ ಬುದ್ಧಿಜೀವಿಯೂ ಆಗ್ಬಿಟ್ಟಿದ್ರು. ಮಾಹಿತಿ ಸಚಿವಾಲಯದ ಹಿರಿಯ ಮಾಧ್ಯಮ ಸಲಹೆಗಾರರಾಗಿರುವ ಮಂಡಲ್ ತಮ್ಮ ಈ ಹಿಂದಿನ ಹೋರಾಟಗಾರ ಮನಸ್ಥಿತಿಯಿಂದ ಅತಿ ಸುಲಭವಾಗಿ ಬಲಪಂಥೀಯರ ಭಟ್ಟಂಗಿಯಾಗಿ ಬದಲಾಗಿದ್ದಾರೆ. ಒಂದ್ ಕಾಲದಲ್ಲಿ ಮುಸ್ಲಿಮರ ಪರವಾಗಿ ಅವರ ವಿರುದ್ಧದ ದ್ವೇಷದ ಬಗ್ಗೆ ಕಟುವಾಗಿ ಮಾತನಾಡಬಲ್ಲವರಾಗಿದ್ದ ಮಂಡಲ್ ಇಂದು ರಾಮ ಮಂದಿರದ ಬಗ್ಗೆ ಬಿಜೆಪಿಯವರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿನೇ ಮಾತನಾಡಬಲ್ಲವರಾಗ್ಬಿಟ್ಟಿದ್ದಾರೆ. ಈಗ ಫಾತಿಮಾ ಶೇಖ್ ಅವರ ಚಾರಿತ್ರಿಕತೆಯನ್ನೇ ನಿರಾಕರಿಸಿ ಕಾಲ್ಪನಿಕ ಮಾತ್ರ ಅಂತ ಹೇಳ್ತಿರುವ ಮಂಡಲ್ ಅವರದ್ದೇ ಮಾತಿನಂತೆ ಕಾಲದ ಅನಿವಾರ್ಯತೆಗೆ ತಕ್ಕಂತೆ ದಾರಿಯನ್ನ ಬದಲಿಸಿದ್ದಾರ. ಇದನ್ನು ಅವರು ವಕ್ತ್ ಕಿ ಬಾತ್ ಹೈ ಅಂತ ಹೇಳ್ತಾರ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.